ಟ್ರಾಫಿಕ್ ಸಮಸ್ಯೆಯಿಂದ ಏನೋ ಬಳಲ್ತಾ ಇದ್ದಾರೆ, ಆವತ್ತೇ ಅವರು ಮುಂದಾಲೋಚನೆ ಇಟ್ಕೊಂಡು ಆವತ್ತಿನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಕ್ಕಂಥ ಶ್ರೀಯುತ ಅಬ್ದುಲ್ ಕಲಾಂಜಿರವ್ರನ್ನ ಕರೆಸಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಪೂರ್ಣ ಪ್ರಮಾಣದಲ್ಲಿ ಇವತ್ತೇನು ಮುಗಿದಿದೆ. ಅದಕ್ಕೆ ನರೇಂದ್ರ ಮೋದಿಜಿಯವರು ಏನು ಬರ್ತಾ ಇದ್ದಾರೆ, ಅವರಿಗೆ ನಾವು ಪಕ್ಷದಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ಈಗ ವಿಶೇಷವಾಗಿ ನಿನ್ನೆ ಏನು ರಾಹುಲ್ ಗಾಂಧೀಜಿಯವರು ಬಂದು ಲೋಕಸಭೆ ವಿರೋಧ ಪಕ್ಷದ ನಾಯಕರು ಅಷ್ಟೇ ಅಲ್ಲ, ನಮ್ಮ ರಾಜ್ಯದವರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಈ ರಾಜ್ಯದಲ್ಲಿ ಬಹಳ ಹೆಚ್ಚಿನ ಅವರಿಗೆ ಮುಖ್ಯಮಂತ್ರಿ ಆಗಿದ್ದೀನಿ ಅಂತೇಳಿ, నేను ದಾಖಲೆನೇ ನಿರ್ಮಿಸಿದ್ದೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸರ್ ಅವರು ಈಗೇನವರು ನಿನ್ನೆ ಒಂದು ಸಂವಿಧಾನಿಕ ಸಂಸ್ಥೆಯಾದ ಚುನಾವಣೆ ಆಯೋಗವನ್ನು ಯಾವುದು ಆಧಾರನೇ ಇದೆ, ಆಧಾರರಹಿತವಾದಂತಹ ಒಂದು ಆರೋಪವನ್ನು ಮಾಡಿ ಹೋಗಿದ್ದಾರೆ. ನಾನು ಕೇಳ್ತೇನೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಈ ದೇಶದಲ್ಲಿ 60 ವರ್ಷ ತಾವು ಅಧಿಕಾರದಲ್ಲಿ ಇದ್ದೀರಿ. ತಾವು ಇದ್ದಂಥ ಸಂದರ್ಭದಲ್ಲಿ, ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳಾದಂತಹ ಚುನಾವಣೆ ಆಯೋಗ ಇರ್ಬೋದು, CBI ಇರ್ಬೋದು, ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಎಲ್ಲ ಸಂಸ್ಥೆಗಳನ್ನು ಸಹ ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅಂತೇಳಿ ಆವತ್ತಿನ ಇಡೀ ದೇಶದ ಎಲ್ಲ ಹಿರಿಯ ರಾಜಕಾರಣಿಗಳಾದಿಯಾಗಿ ಇವತ್ತೇನು ನಿಮ್ಮ ಪಕ್ಷದ ಜೊತೆ ಇವತ್ತೇ ನೀವು ಹೊಂದಾಣಿಕೆ ಮಾಡ್ಕೊಂಡು ಇಂಡಿಯಾ ಅಂತ ಏನು ಮಾಡ್ಕೊಂಡಿದ್ದೀರಲ್ಲ, ಅವರ ಆದಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ಹೀನಾಮಾನವಾಗಿ ನಿಲ್ಲಿಸಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಅದನ್ನ ಯಾರು ಮರೆಯೋದಕ್ಕಾಗೋದಿಲ್ಲ. ನಾವು ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಅವರು ಪ್ರವಾಸ ಮಾಡ್ತಾ ಇದ್ರು. ಪಂಚರತ್ನ ರಥಯಾತ್ರೆ ಅಂತೇಳಿ ಮಾಡಿದ್ರು. ನಾವು ಹೇಳ್ತೇವೆ, ಪಂಚರತ್ನ ರಥಯಾತ್ರೆ ಮಾಡೋ ಸಂದರ್ಭದಲ್ಲಿ ಸುಮಾರು 3.5 ತಿಂಗಳ ಕಾಲ ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಸುಮಾರು ರಾತ್ರಿ 2 ಗಂಟೆ 3 ಗಂಟೆ ಆದರೂ ಸಹ ಅಲ್ಲಿ ಜನ ಮಕ್ಕಳನ್ನ ಎತ್ಕೊಂಡು ಆ ಚಳಿಯಲ್ಲೂ ಸಹ ಕುಮಾರಣ್ಣವ್ರನ್ನ ನೋಡಬೇಕು, ಈ ರಾಜ್ಯದಲ್ಲಿ ಮತ್ತೆ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಬಹಳ ಜನ ಹೇಳ್ತಾ ಇದ್ರು. ನಾವು ಸಹ ಆಸೆ ಇಟ್ಕೊಂಡಿದ್ವಿ, ನಾವು ಕನಿಷ್ಠ 75ರಿಂದ 80 ಸ್ಥಾನ ಗೆಲ್ತೀವಿ ಅಂತೇಳಿ. ಆದ್ರೆ ನಾವೇನು ನಿರೀಕ್ಷೆ ಮಾಡಿದ್ವಿ ಅದು ಸುಳ್ಳಾಯಿತು. ಜನ ನಮಗೆ ಆಶೀರ್ವಾದ ಮಾಡಲಿಲ್ಲ. ನಾವು ಕೇವಲ 19-20 ಸ್ಥಾನದಲ್ಲಿ ನಾವು ತೃಪ್ತಿ ಪಡಬೇಕಾಯ್ತು. ಆದ್ರೆ ಯಾವತ್ತೂ ಸಹ ಪೂಜ್ಯ ದೇವೇಗೌಡರು ಸಾಹೇಬರಾಗಲಿ, ಕುಮಾರಣ್ಣರಾಗಲಿ, ನಮ್ಮ ಪಕ್ಷದ ಯಾವುದೇ ನಾಯಕರಾಗಲಿ ಯಾವುದೇ ಸಂವಿಧಾನಿಕ ಸಂಸ್ಥೆಗಳನ್ನ ನಾವು ನಿಲ್ಲಿಸಿದಂತ ಕೆಲಸವನ್ನ ನಾವು ಮಾಡಲಿಲ್ಲ. ಜನರ ತೀರ್ಪು, ಜನಾರ್ದನ ತೀರ್ಪು ಅಂತೇಳಿ ನಾವು ತಲೆಬಾಗಿ ಜನ ಕೊಟ್ಟಂತ ತೀರ್ಮಾನವನ್ನ ನಾವು ಗೌರವಿಸಿದ್ದೀವಿ. ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತೇನು ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷದ ನಾಯಕರುಗಳನ್ನ, ಪ್ರಾದೇಶಿಕ ಪಕ್ಷಗಳನ್ನ ಯಾರಾದರೂ ಈ ದೇಶದಲ್ಲಿ ಸರ್ವನಾಶ ಮಾಡಿದ್ರೆ ಆ ಕೀರ್ತಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಕಾಂಗ್ರೆಸ್ ಪಕ್ಷದ ಇವತ್ತೇನು ಗಾಂಧಿ ಕುಟುಂಬ ಇದೆ ಅವರಿಗೆ ಸಲ್ಲುತ್ತೆ. ಇಷ್ಟೆಲ್ಲ ಇದ್ರೂ ಸಹ ಕಾಂಗ್ರೆಸ್ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹಾಗಾದ್ರೆ ನಾವು ಹೇಳ್ಬೋದು, ನಾವು ಸುಮಾರು 35 ಕಡೆ 2ನೇ ಸ್ಥಾನದಲ್ಲಿದ್ದೀವಿ. ನಾವು 19 ಸ್ಥಾನ ಗೆದ್ದಿದ್ರು ಸಹ 35 ಕಡೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. 2000, 3000, 5000ದಲ್ಲಿ ನಾವು 16ರಿಂದ 17 ಸೀಟ್ ಸೋತಿದ್ದೀವಿ. ಆದ್ರೆ ನಾವು ಅವಾಗ ಅದೇ ರೀತಿ ಮಾತನಾಡ್ಬೋದಾಗಿತ್ತಲ್ವ, ನಾವು ಅಂತ ಕೆಲಸವನ್ನು ಮಾಡಲಿಲ್ಲ. ಅದು ಒಂದು ಭಾಗ. ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿದ್ವಲ್ಲ 136 ಗೆದ್ದೇ ಗೆಲ್ತೀವಿ ಅಂತ ಹೇಳಿ. ನಿಮ್ಗೆ ಗೊತ್ತಿತ್ತು
ಗೆಲ್ತೀವಿ ಅಂತೇಳಿ ಅವ್ರು ಹೇಳಿದಂಥ ನಿಗದಿ ಮಾಡಿದಂಥ ಕ್ಷೇತ್ರಗಳಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಏನು ಹೇಳಿದ್ರು, ಅದರಲ್ಲಿ 135 ಸ್ಥಾನ ಗೆದ್ರು. 1 ಸ್ಥಾನ ಜಯನಗರದಲ್ಲಿ ಸೋತರು. ಅಲ್ಲಿ ಬೀದಿ ರಂಪ ಮಾಡಿದ್ರು, ಬಹಳ ದೊಡ್ಡ ಹೋರಾಟವನ್ನೇ ಮಾಡಿದ್ರು. ಹಾಗಾದ್ರೆ ನೀವು 135 ಸ್ಥಾನ ಏನು ಗೆದ್ರಲ್ಲ ತಾವು, ಹಾಗಾದ್ರೆ ನಾವು ಹೇಳ್ಬೋದಲ್ಲ ನೀವೆಲ್ಲ ಅಲ್ಲೆಲ್ಲ ಏನು ಖರೀದಿ ಮಾಡಿದ್ರಾ ಅಥವಾ ಮಿಷಿನ್ ಅಡ್ಜಸ್ಟ್ ಮಾಡಿದ್ರಾ? ಇದೇ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅಲ್ಲಿ ಗೆದ್ದಿದ್ದೀವಿ. ಹಾಗಾದ್ರೆ ಅಲ್ಲಿ ಯಾವುದು ಚುನಾವಣೆ ಅಕ್ರಮ ಆಗಲೇ ಇಲ್ವಾ? ಅಲ್ಲೆಲ್ಲ ಸರಿ ಇತ್ತು. ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಚುನಾವಣೆ ಆಯೋಗ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಬೇರೆ ಪಕ್ಷದವರು ಏನಾದರೂ ಗೆದ್ರೆ ಆವಾಗ ಚುನಾವಣೆಯಲ್ಲಿ ಅಕ್ರಮ ಆಗಿದೆ. ಈಗ ಬಹಳ ದೊಡ್ಡ 51,123 ಕಾಂಗ್ರೆಸ್, ಬಿಜೆಪಿ 74,447. ರಾಜಾಜಿನಗರ 36,488 ಕಾಂಗ್ರೆಸ್, 75,917 ಬಿಜೆಪಿ. ಚಾಮರಾಜಪೇಟೆ ಕಾಂಗ್ರೆಸ್ 87,116, 75,917 ಚಾಮರಾಜಪೇಟೆ. ಮಾದೇಪುರದಲ್ಲಿ 1,15,586, ಬಿಜೆಪಿ 2,29,632. ಮಾದೇಪುರ ಎಷ್ಟು ದೊಡ್ಡ ಕ್ಷೇತ್ರ, ಎಷ್ಟು ಮತದಾರರಿದ್ದಾರಲ್ಲಿ? 7 ಲಕ್ಷ 8 ಲಕ್ಷಕ್ಕೆ ಹೆಚ್ಚು ಮತದಾರರಿರ್ತಕ್ಕಂಥ ಒಂದು ಕ್ಷೇತ್ರ ಮಾದೇಪುರ ವಿಧಾನಸಭಾ ಕ್ಷೇತ್ರ. ನೀವು ಅಲ್ಲಿ ಆರೋಪ ಮಾಡಿ ಹೋಗಿದ್ದೀರಿ. ಹಾಸ್ಯಾಸ್ಪದ ಅಂದ್ರೆ ಇದು ಒಂದು ಕಡೆ, ಇದೊಂದು ಭಾಗ. ಇಲ್ಲಿ ನೋಡಿ, ಇವರು ಹೇಳ್ತಾರೆ ಪೂರ್ತಿ ದಾಖಲೆ ತೆಗೆಸಿದ್ದಾರೆ. ನಾವು ಹೇಳಿದಾರಲ್ಲ, ನಾವು ಎಲೆಕ್ಷನ್ ಇದರಲ್ಲೇ ಪ್ರಿಂಟ್ಔಟ್ ತೆಗೆಸಿರೋದು. ಇವತ್ತು ಕಾಂಗ್ರೆಸ್ ನಾಯಕರು, ಮಹಾನ್ ನಾಯಕರು ಹೇಳ್ಬಿಟ್ಟಿದ್ದಾರೆ, ಎಲೆಕ್ಷನ್ ವೆಬ್ಸೈಟ್ ಅಲ್ಲಿ ದತ್ತಾಂಶನ ತೆಗೆದಾಕ್ಬಿಟ್ಟಿದ್ದಾರೆ. ಇಲ್ವಂತೆ. ಈಗ ನಾನು ಪಕ್ಷದ ಕಚೇರಿಗೆ ಬಂದ್ಮೇಲೆ ಈಗ ತೆಗೆಸಿರ್ತಕ್ಕಂಥದ್ದು ನೋಡಿ. ನಾನು ಹೇಳ್ತೀನಿ, ಉದಾಹರಣೆಗೆ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಮತ್ತೆ ನಮ್ಮ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ಒಂದು ಎಕ್ಸಾಂಪಲ್. ಎಲ್ಲ ತೆಗೆಸಿದ್ದೀನಿ ಕಂಪ್ಲೀಟು, ಬಟ್ 2 ಕ್ಷೇತ್ರದ ಮಾತ್ರ ನಮ್ಗೆ ಹೇಳ್ತೀನಿ. ಒಂದು ಡೋರ್ ನಂಬರ್ ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಡೋರ್ ನಂಬರ್ 72/3, ಫ್ಲಾಟ್ ನಂಬರ್ 70, ಫ್ಲಾಟ್ ನಂಬರ್ 89. ಅಲ್ಲಿ ಮನೆ ಇರೋದು 10ಕ್ಕೆ 16. ಹೋಗಿ ನೀವು ಅಳ್ಬಿಡಿ, 10ಕ್ಕೆ 16, 48 ಕೋಟಿದೆ. 48 ಕೋಟಿದೆ. 10ಕ್ಕೆ 15, 48 ಜನ ವಾಸ ಮಾಡೋಕ್ಕಾಗತ್ತಾ? ಅದೇನು ಅಪಾರ್ಟ್ಮೆಂಟ್ ಅಲ್ಲ, ಫ್ಲಾಟ್ ಅಲ್ಲ. ಇಲ್ಲಿ ಸ್ಲಮ್ಮಲ್ಲಿ ಅದೊಂದು. ಡೋರ್ ನಂಬರ್ 271. ಅಲ್ಲಿ ನೋಡಿ, ಯಾವುದೋ ಸಾಧನ 20-30 ಸೈಟಿಗಿಂತ ದೊಡ್ಡದಲ್ಲ, ಇನ್ನು ಅದಕ್ಕಿಂತ ಚಿಕ್ಕ ಸೈಟ್ಗಳು. 31 ನಂಬರ್ ಇದೆ, 31 ಕೋಟಿ. ನೀವು 5 ಜನ ಇಲ್ಲ ಮನೆಯಲ್ಲಿ. ಆಮೇಲೆ ಫ್ಲಾಟ್ ನಂಬರ್ 120, ಡೋರ್ ನಂಬರ್ 9/1. 55 ನಂಬರ್ ಇದೆ. ತೆಗೆದು ನೋಡಿ, ಇಲ್ಲೇನೆ ನೀವು ಹೊಡಿರಿ. 55 ಓಟ್ ಇದೆ. ಆಮೇಲೆ 11, ಬೂತ್ ನಂಬರ್ 11, 40 ಓಟ್ ಇದೆ, ಸೇಮ್. ಆಮೇಲೆ ಡೋರ್ ನಂಬರ್ 14, 21 ಓಟ್ ಇದೆ. ಡೋರ್ ನಂಬರ್ 29, 38 ಓಟ್ ಇದೆ. 19, 36 ಓಟ್ ಇದೆ. ಮತ್ತೆ ಅದೊಂದು ಇನ್ನೂ ಬಹಳ ಇದೆ. ಎಲ್ಲನೂ ಅದು ಬರೆದಿದ್ದೀನಿ, ಹೇಳೋದು ಬೇಡ, ಪೂರ್ತಿ ನಿಮ್ಗೆ ಕಳಿಸ್ಕೊಡ್ತೀನಿ. ಆಮೇಲೆ ಆರೋಪ ಮಾಡಿ ಹೋಗೋದು ಬೇಡ. ದಯಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ, ಎಲ್ಲಿ ನಿಮ್ಗೆ ಯಾವ ರೀತಿ ಮಾಹಿತಿ ಸಿಕ್ಕಿದೆ ಅದು ಹೇಳಿದ್ದಾರೆ. ಇವತ್ತು 6 ತಿಂಗಳು ಅವರು ಪಾಪ ಇದನ್ನ ಸಂಶೋಧನೆ ಮಾಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನವರು 6 ತಿಂಗಳ ಕಾಲ ಸಂಶೋಧನೆ ಮಾಡ್ಬಿಟ್ಟಿದ್ದಾರೆ. 6 ತಿಂಗಳು ಸಂಶೋಧನೆ ಮಾಡಿ ವಿರೋಧ ಪಕ್ಷ ನಾಯಕರು ರಾಜ್ಯಾಗಿ ಎಲ್ಲ ಬಂದು ಬೀದಿ ರಂಪ ಮಾಡೋದ್ರಲ್ಲ. ಚುನಾವಣಾ ಆಯೋಗರು ನಿಮ್ಗೆ ಟೈಮ್ ಕೊಟ್ಟಿದ್ರಲ್ವಾ? ಯಾಕೆ ನೀವು ಪ್ರಮಾಣ ಪತ್ರ ಸಲ್ಲಿಸಲಿಲ್ಲ? ಸಲ್ಲಿಸ್ಬೇಕಲ್ವಾ? ಸಲ್ಲಿಸಲೇ ಇಲ್ಲ. ಯಾಕೆ ಸಲ್ಲಿಸಲಿಲ್ಲ ಅಂದ್ರೆ ಬರೀ ಆರೋಪ ಮಾಡೋದಷ್ಟೇನೆ. ನಾನು ಕೇಳ್ತೇನೆ, ರಾಹುಲ್ ಗಾಂಧೀಜಿರವ್ರೆ, ಈಗಾಗಲೇ ಲೋಕಸಭೆಯಲ್ಲಿ ನಡೀತಾ ಇದೆ, ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ನೀವು ಅಧಿಕೃತ ವಿರೋಧ ಪಕ್ಷದ ನಾಯಕರು, ನೀವು ಲೋಕಸಭೆಯಲ್ಲಿ ನೀವು ಮಾತಾಡ್ಬೋದಾಗಿತ್ತಲ್ವಾ? ಇವತ್ತು ಪತ್ರಿಕೆಗಳಲ್ಲಿ ತಾವೇ ಬರೆದಿದ್ದೀರಿ, ಸುಮಾರು 52 ಗಂಟೆಗಳ ಕಾಲ ಅಲ್ಲಿ ಕಲಾಪ ನಡೆದೇ ವ್ಯರ್ಥ ಮಾಡಿದ ವಿರೋಧ ಪಕ್ಷದವರು ಅಂತೇಳಿ. ಆ ವ್ಯರ್ಥ ಮಾಡೋ ಬದಲು
ಚುನಾವಣೆ ಆಯೋಗದಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಇದ್ರೆ ತಾವು ಮಾತಾಡ್ಬೋದಲ್ವಾ? ಅಲ್ಲಿ ಮಾತಾಡಲಿಕ್ಕೆ ನಿಮಗೆ ಸಾಕಷ್ಟು ಬೇರೆ ಬೇರೆ ಚರ್ಚೆಗಳು ಮಾಡ್ತೀರಿ, ಇದಕ್ಕೆ ನಿಮಗೆ ಸಮಯ ಸಿಗಲಿಲ್ವಾ? ನಿಮಗೆ ಇಷ್ಟೇ ಬೇಕಾಗಿರ್ತಕ್ಕಂಥದ್ದು. ಈಗ ಬಿಹಾರ್ ಚುನಾವಣೆ ಬರ್ತಾ ಇದೆ, ತಾವೇ ಡಬಲ್ ಸ್ಟ್ಯಾಂಡರ್ಡ್. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ತಾವೇನು ಹೇಳಿದ್ದೀರಿ? ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಈ ಹಿಂದೆನೆ ನಾವು ಏನು ಮತದಾರರ ಚೀಟಿ ಇದೆ ಅದಕ್ಕೆ ಆಧಾರ್ ಲಿಂಕ್ ಮಾಡಬೇಕು ಅಂತ ನಾವು ಕೇಳಿದ್ವಿ. ಈ ಹಿಂದೆನೂ ತಾವು ಚುನಾವಣೆ ಆಯೋಗಕ್ಕೆ ನಾವು ಮನವಿಯನ್ನು ಸಹ ಕೊಟ್ಟಿದ್ದೀವಿ. ಆದರೆ ಇದುವರೆಗೂ ಸಹ ನಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾಗ್ಲಿ ರಾಜ್ಯದ ನಾಯಕರಾಗ್ಲಿ ಅದ್ರ ಬಗ್ಗೆ ಯಾರೊಬ್ರು ಚಕಾರ ಎತ್ತಲಿಲ್ಲ. ಅಲ್ಲಿ ನೀವು ಡಬಲ್ ಸ್ಟ್ಯಾಂಡರ್ಡ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತೀರಿ, ಆಧಾರ್ ಲಿಂಕ್ ಜೋಡಣೆ ಮಾಡೋದು ಬೇಡ ಅಂತ ಹೇಳಿ. ಏನ್ ಸಮಸ್ಯೆ ನಿಮ್ಗೆ? ಆಧಾರ್ ಕಾರ್ಡ್ನ ವೋಟರ್ ಐಡಿ ಜೊತೆ ಲಿಂಕ್ ಮಾಡಿದ್ರೆ ನಿಮ್ಗೇನ್ ಸಮಸ್ಯೆ? ಏನು ಒಳ್ಳೆ ಅರ್ಜುನ್ ಕವಚ ಇದ್ದಂಗೆ ಅದೇ. ಮತ್ತೆ ಕರೆಕ್ಟ್. ಅರ್ಜುನ್ ಒಳ್ಳೆ ಅರ್ಜುನ್ ಯಾವಾಗೂ ಸಣ್ಣನೇ ಇದ್ರು, ದಪ್ಪ ಇರಬಾರ್ದು. ಕರೆಕ್ಟಾಗಿ ಸೂಟ್ ಆಗ್ತಾರೆ ಅರ್ಜುನ್. ಮಾಡಿ ಎಲ್ಲ ಮೈಸೂರು ಪಾಕ್ ಸರ್, ನೀವು ಸರಿ ಸರ್ ಬ್ರದರ್ ಬಾಯಿ ಬರ್ತದಲ್ಲ ಜೋರಾಗಿ ಜಿಗಿತಿದ್ವಿ. ಅದಕ್ಕೆ ಬಿಡ ನಿಮ್ ಕೆನಾಗ ಚೂಡಾವಣೆ ಬಂದ್ಮೇಲೆ ಅದ